ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ವಿತ್ ಧ್ವನಿ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನನ್ನ ಹತ್ರ ಇರೋ ರೇಷ್ಮೆ ಸೀರೆಗಳ ಕಲೆಕ್ಷನ್ಸ್ ತೋರಿಸ್ತಿದ್ದೀನಿ. ಜಸ್ಟ್ ರೇಷ್ಮೆ ಸೀರೆ ಅಷ್ಟೇ. ಬನ್ನಿ ಎಲ್ಲರೂ ನೋಡ್ರಿ ಯಾವ್ಯಾವ ಥರದ ರೇಷ್ಮೆ ಸೀರೆಗಳನ್ನು ಇಟ್ಕೊಂಡಿದ್ದಾರೆ ಅಂತ ನೋಡೋಣ. ಎಲ್ಲ ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಎಸ್, ಬ್ಲೌಸಿಂದ ಹಿಡಿದು ಪಿಕೋ ಫಾಲ್ವರೆಗೂ ಇನ್ಫಾರ್ಮೇಷನ್ ಕೊಡ್ತೀನಿ. ಬರ್ರಿ. ಎಸ್, ಬನ್ನಿ. ಇದು 2 ಬ್ಯಾಗಲ್ಲಿ ಕೂಡ ರೇಷ್ಮೆ ಸೀರೆ ಅದ. 1 2. ಸೊ ಬರ್ರಿ ನೋಡೋಣ. ಫಸ್ಟ್ ಯಾವ್ದು ಓಪನ್ ಮಾಡಲಿ? ಯಾವ ಇದನ್ನೇ ಮಾಡಿ ಮೇಲೆ ಇರೋದೆ ಬರ್ರಿ. ಈ ಬ್ಯಾಗ್ ಒಳಗೆ ಟೋಟಲ್ 1 2 3 4 5 ಟೋಟಲ್ 5 ರೇಷ್ಮೆ ಸೀರೆ ಈ ಬ್ಯಾಗ್ ಒಳಗೆ. ಎಸ್, ತೋರಿಸ್ಲಾ 1 by 1? ಸೊ ಈ ಸೀರೆ ಇದು ಬಂದ್ಬಿಟ್ಟು ನನ್ನ ಎಂಗೇಜ್ಮೆಂಟ್ ಸೀರೆ. ಅಂದರೆ ನಮ್ಮ ಅತ್ತೆಯವ್ರು ಕೊಟ್ಟಿದ್ದು ಎಂಗೇಜ್ಮೆಂಟ್ ಟೈಮಲ್ಲಿ. ಇದು ಇಲ್ಲೇ ಮಾಡಿಸಿದ್ದು ಅನ್ನಿಸ್ತದಲ್ಲ, ಪಿಕೋ ಫಾಲ್ ಎಲ್ಲ. ಎಲ್ಲಿ ತೊಗೊಂಡಿದ್ದು ಈ ಸೀರೆನ ಇದೆಲ್ಲ ಎಲ್ಲಿ ತೊಗೊಂಡಿದ್ದು ಏನಂತ ನನಗೆ ಗೊತ್ತಿಲ್ಲ ಡೀಟೇಲ್ಸ್. ಬ್ಲೌಸ್ ಮಾತ್ರ ವರ್ಕ್ ನಾನು ನಮ್ಮೂರಲ್ಲಿ ಹಾಕ್ಸಿದ್ದು. ಹಿಂಗಿದೆ ಬ್ಲೌಸು, ಸಿಂಪಲ್ಲಾಗಿ ಹಾಕ್ಸಿದ್ದೆ. ನಾನು ಇದು ಮಾಡಿದ್ದೀನಲ್ಲ, ಕೊಲ್ಯಾಬ್ ಮಾಡಿದ್ದೀನಲ್ಲ ಅವ್ರನ್ನ ಲಾಸ್ಟ್ ವಿಡಿಯೋದಲ್ಲಿ. ಅವ್ರ ಹತ್ರನೇ ನಾನು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸೋದು, ವರ್ಕ್ ಕೂಡ ಅವ್ರ ಹತ್ರನೇ ಹಾಕ್ಸೋದು, A to Z ಎಲ್ಲ ಅವ್ರ ಹತ್ರನೇ. ಸೊ ಇದರ ಸೆರಗು ತೋರಿಸ್ಲಾ? ಇಲ್ಲದಪ್ಪ. ಹಾಂ, ಇದು ಸೆರಗು ಮೈಸೂರು ಸಿಲ್ಕ್. ಇದು ಮೈಸೂರು ಸಿಲ್ಕ್. ಇದು ಸೆರಗು. ಆಮೇಲೆ ಇದು ಯಾವ ಪರ್ಪಲ್ಗೆ ಲೈಟ್ ಬ್ಲೂ ಕಾಂಬಿನೇಷನ್ ಸೀರೆ. ಇದು ತಲೆಗೆ ಎಣ್ಣೆ ಹಚ್ಕೊಂತೀನಿ ಹಿಂಗೆ. ಎಸ್, ಅಷ್ಟೇ. ಇದು ಒಂದು. ಆಮೇಲೆ ಸೆಕೆಂಡ್ ಈ ಸೀರೆ, ಇದನ್ನು ನಾನು ನಮ್ಮೂರಲ್ಲೇ ತೊಗೊಂಡಿದ್ದು. ಇಸ್ತ್ರಿ ಎಲ್ಲ ಇಲ್ಲ, ಹಾಳಾಗಿ ಹೋಗ್ಬಿಟ್ಟದೆ. ಇಸ್ತ್ರಿ ಮಾಡಿಸ್ಬೇಕು ಇದನ್ನೆಲ್ಲ ಒಂದ್ಸತಿ. ಇದು ಆ್ಯಕ್ಚುಲಿ ಅಮ್ಮನ ಸೀರೆ. ಇದು ನನಗಿಷ್ಟ ಆಗಿತ್ತಂತ, ನಮ್ಮಮ್ಮನ ಸೀರೆ ನನಗಿಷ್ಟ ಆಗಿತ್ತಂತ ನಾನು ಇಟ್ಕೊಂಡಿದ್ದೆ. ಯಾವಾಗೋ ತೊಗೊಂಡಿಟ್ಟಿದ್ದು. ನಾನು ಫಸ್ಟ್ ಇಲ್ಲಿ ಎಂಗೇಜ್ಮೆಂಟಿಗೆ ಫಸ್ಟ್ ಉಟ್ಕೊಂಡು ಬಂದಾಗ ಇದು, ಆಮೇಲೆ ಅವ್ರು ಕೊಟ್ಟ ಮೇಲೆ ಸೆಕೆಂಡ್ ಉಟ್ಕೊಂಡಿದ್ದು ಇದು, ಫಸ್ಟ್ ಉಟ್ಕೊಂಡು ಬಂದಿದ್ದು ಇದು. ಆರೆಂಜ್ಗೆ ಪ್ಯಾರೆಟ್ ಗ್ರೀನ್ ಕಾಂಬಿನೇಷನ್ ಇದೆ. ಇದೆಲ್ಲ ಸೆರಗು. ಇದು ಸೆರಗು. ಜಾಸ್ತಿ ಸತಿ ಉಟ್ಕೊಂಡಿಲ್ಲ ಸೀರೆನ. ಇದನ್ನು ಒಂದೇ ಸತಿ ಇಟ್ಕೊಂಡಿದ್ದು, ಇಸ್ತ್ರಿ ಮಾಡಿಸಿಲ್ಲ, ಕಿಚಡಿ ಆಗ್ಬಿಟ್ಟು. ಸೊ ಇದು ಪಿಕೋ ಫಾಲ್ ನಮ್ಮೂರಲ್ಲೇ ಮಾಡಿಸಿದ್ದು. ಆ್ಯಂಡ್ ಬ್ಲೌಸ್, ಇದೇ ಬ್ಲೌಸ್. ಇದು ಸೇಮ್ ನಮ್ಮ ಯಾರು ಬ್ಲೌಸ್ ಹಾಕ್ತಾರೆ, ಯಾರು ಸ್ಟಿಚ್ ಮಾಡಿಸ್ತೀನಿ ಅವ್ರ ಹತ್ರನೇ ಎಲ್ಲ ವರ್ಕೆಲ್ಲ ಹಾಕ್ಸಿದ್ದೆ ನಾನು. ರಜನಿ ಅಂತ. ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೊಟ್ಟಿರ್ತೀನಿ ಮತ್ತು ವಾಟ್ಸಪ್ಪಲ್ಲಿ ಕೂಡ. ನಿಮಗೆಲ್ಲ ಯಾರಿಗಾದ್ರೂ ಬೇಕಿತ್ತು ಅಂತಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಥರ. ಇದು ಸೆಕೆಂಡ್ ಸ್ಯಾರಿ. ಇದೆಲ್ಲ ಎಂಗೇಜ್ಮೆಂಟ್ದು ಕತೆ. ಇದೆರಡು ಸೀರೆ. ಆ್ಯಂಡ್ ಥರ್ಡ್ ಸೀರೆ, ಇದು ರುಕ್ಕೋತಂತ ಮಾಡ್ತಾರೆ, ಎದುರುಗೊಳ್ಳೋದಂತ ಮಾಡ್ತಾರಲ್ಲ ಮದುವೆಗೆ, ಅವಾಗ ಉಟ್ಕೊಂಡಿದ್ದು ಸೀರೆ. ಇದು ಇಸ್ತ್ರಿ ಇಲ್ಲ ನನ್ನ ಹತ್ರ, ಯಾವುದೂ ಇಸ್ತ್ರಿ ಇಲ್ಲ ಸೀರೆಗಳು. ಒಳ್ಳೆ ಕೆಲಸ. ಅವಾಗ ಉಟ್ಕೊಂಡಿದ್ದು. ಎಲ್ಲರೂ 2 ಸೀರೆ ಚೇಂಜ್ ಮಾಡ್ತಾರೆ, ನಮಗೆ ಪೇಷನ್ಸ್ ಇರಲಾರ್ದಕ್ಕೆ ಅವತ್ತು ಒಂದೇ ಸೀರೆ ಮೇಲೆ ಜೈ ಹಿಂದ್ ಜೈ ಕರ್. ನಾವು ಏನು
ಇದು ಸುಮ್ಮನೆ ಸ್ಯಾರಿ ಕಲೆಕ್ಷನ್ಸ್ದು ವಿಡಿಯೋ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿಬಿಟ್ವಿ. ಅದು ಯಾವುದೋ ಐರನ್ ಇಲ್ಲ ಏನಿಲ್ಲ, ಸುಮ್ಮನೆ ಹಂಗೆ ಸ್ಟಾರ್ಟ್ ಮಾಡಿದ್ದೀವಿ. ಎಸ್, ಇದು ವರ್ಕ್ ಎಲ್ಲ ಅವ್ರ ಹತ್ರನೇ ಹಾಕ್ಸಿದ್ದು. ಇವ್ರ ಹತ್ರ ಇರೋ ಬ್ಲೌಸ್ ಎಲ್ಲ ಆಲ್ಮೋಸ್ಟ್ ಅವರೇ. ಬಳ್ಳಾರಿಯಲ್ಲಿ ರಜನಿ ಟೈಲರ್ ಅಂತ ಇದ್ದಾರೆ, ಅವ್ರ ಹತ್ರನೇ ಹಾಕ್ಸೋದು. ನಿಮ್ಗೆ ಅವ್ರದ್ದು ನಂಬರ್ ಕೊಟ್ಬಿಟ್ಟಿರ್ತೀವಿ ಡಿಸ್ಕ್ರಿಪ್ಷನ್ ಒಳಗೆ, ಕಾಲ್ ಮಾಡಿ ಕೇಳ್ರಿ. ಆಮೇಲೆ ಇದು ಗ್ರೇಗೆ ಪರ್ಪಲ್ ಕಾಂಬಿನೇಷನ್, ಇದು ರೇಷ್ಮಿನೇ. ನನಗೆ ನಿನ್ನ ಕಾಂಬಿನೇಷನ್ ಇದ್ದಂಗೆ. ಹಾಂ, ಇದು ಸೆರಗು ಸಕ್ಕತ್ತದಲ್ಲ, ಸರಿ ಚೆನ್ನಾಗಿದೆ. ಆಮೇಲೆ ಇದು ಬೇಬಿ ಕುಚ್ಚು ಹಾಕ್ಸಿದ್ದೆ, ಯಾವುದಕ್ಕೂ ಗಜ 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 ಹಾಕ್ಸಿಲ್ಲ, ಸಿಂಪಲ್ ಆಗಿ ಬೇಬಿ ಕುಚ್ಚು ಹಾಕ್ಸಿದ್ದೆ. ಅಲ್ಲೇ ಅಕ್ಕನ ರಜನಿ ಅವ್ರ ಹತ್ರನೇ ಇದು ಹಾಕ್ಸಿದ್ದು. ಆಂಟಿ ಒಂಥರ ನಮಗೆ ಅದು ನಮ್ಮ ತವ್ರ ಮನೆ ಇದ್ದಾಗ. ಎಸ್, ಇದು ಆಗಿತ್ತು ಥರ್ಡ್ ಸ್ಯಾರಿ ಈ ಬ್ಯಾಗಲ್ಲಿ. ಆ್ಯಂಡ್ ಇದು ಬಂದ್ಬಿಟ್ಟು ನಂದು ರುಕ್ಕೋತದ ಸೀರೆ. ಥರ್ಡ್ ಸ್ಯಾರಿ ಮುಗೀತು. ಈಗ ನೆಕ್ಸ್ಟ್ ಫೋರ್ತ್ ಸ್ಯಾರಿ. ಇದು ಆ್ಯಕ್ಚುಲಿ ಇದು ಒಂದು ದೊಡ್ಡ ಸೀನ್ ಇದೆ, ಇದನ್ನು ಲಾಸ್ಟಿಗೆ ಹೇಳ್ತೀನಿ. ಈಗ ಬೇಡ, ಏನಪ್ಪ ಬೇಡ, ಲಾಸ್ಟ್ ಹೇಳ್ತೀನಿ. ಇದನ್ನ ಲಾಸ್ಟ್ಗೆ ಹೇಳ್ತೀನಿ. ಇದೆರಡು ತಿನ್ನೇನು ಈ ಕಡೆ ತೆಗಿತೀನಿ, ಈ ಬ್ಯಾಗ್. ಎಸ್, ಇದು ಲಾಸ್ಟ್ ಹೇಳ್ತೀನಿ. ಹಾಂ, ಈಗ ನೆಕ್ಸ್ಟ್ ಇದ್ರೊಳಗೆ ಏನು ಸೀರೆಗಳು, ಸೀರೆ ಅಂಗಡಿಯಲ್ಲೇ ಇಷ್ಟಿರಲ್ಲ ಸೀರೆಗಳು, ಎಲ್ಲ ಇರ್ತದೆ, ಇದಕ್ಕಿಂತ ಜಾಸ್ತಿ. ಇದು ನಾನು ಫಸ್ಟ್ ಸೀರೆ, ಈ ವರ್ಕ್ ಫಸ್ಟ್ ಸೀರೆ ಅಂದ್ರೇನು ಹಿಂಗೆ ವರ್ಕ್ ಹಾಕ್ಸಿದ್ದು ಫಸ್ಟ್ ಟೈಮ್. ಗಜ 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 ಈಗ ಇದು ಉಟ್ಕೊಳ್ಳಿಕ್ಕೆ ಯಪ್ಪ ಅನಿಸ್ತದೆ. ಫುಲ್ ಜಾತ್ರೆ, ಎಲ್ಲಾದ್ರೂ ಹಾಕ್ಕೊಂಡೋದ್ರೆ ನಾನೇ ಮಿಂಚ್ತಿರ್ತೀನಿ ಲಕ ಅಂತ. ಇದನ್ನ ಅಲಿ ಅಂತ ಹಾಕ್ತಿದ್ರು, ಅಲಿ ಬೊಟಿಕ್ ಅಂತ ಇತ್ತು, ಅವ್ರ ಹತ್ರ ಹಾಕ್ಸಿದ್ದು. ಅದು ಯಾವಾಗಿನ ಕಾಲದಾಗ. ಇವಾಗ ಈ ಬ್ಲೌಸು ಫಿಟ್ ಆಗ್ತದೆ, ಅಷ್ಟು ತಪ್ಪಾಗ್ಬಿಡಿನ ನಾ. ಹೌದಪ್ಪ. ಬಟ್ ಈ ಸೀರೆ ಚಲೋ ಅದ. ಈ ಬ್ಲೌಸ್ನ ಚೇಂಜ್ ಮಾಡಿಸ್ತೀನಿ ಆದಷ್ಟು ಬೇಗ, ಇಲ್ಲ ಅಂತಂದರೆ ಏನಂತಾರೆ ಮಿಸ್ ಮ್ಯಾಚ್ ಮಾಡ್ತೀನಿ. ಮಿಕ್ಸ್ ಮ್ಯಾಚಾ ಅದು ಒಂದು ಮ್ಯಾಚ್. ಇದು ರೇಷ್ಮೆ ಸೀರೆನೇ, ಚೆಕ್ಸ್ ಅದು, ಡಬ್ಬಿ ಅದು. ಸೆರಗು ಮಾತ್ರ ಜಾತ್ರೆ, ನೀಲಿ ಕಲರ್ ಸೆರಗು. ನನ್ನ ಹತ್ರ ಇರೋ ಜಗ ಜಾತ್ರೆ ಸೀರೆ ಅಂದರೆ ಇದೆ. ಇದು ನನ್ನ ಮೊದಲನೇ ಸೀರೆಗೆ ವರ್ಕ್ ಹಾಕಿತ್ತು ಬ್ಲೌಸು. ಮೊದಲನೇ ಸೀರೆ ಆದರೆ ಇದು ಅಲ್ಲ, ಅದು ಯಾವುದೋ ಇತ್ತು ಮೊದಲನೇ ಸೀರೆ ನಂದು. ಯಾವುದೋ ಇತ್ತು ಬಿಡು. ಇದಂತೂ ಒಂದು ಸತಿನೂ ಉಟ್ಕೊಂಡಿಲ್ಲ ಮದುವೆ ಆದಾಗಿಂದ. ಮದುವೆಗಿಂತ ಮುಂಚೆನೂ ಒಂದೇ ಸತಿ ಉಟ್ಕೊಂಡಿದ್ದು. ಸೆಕೆಂಡ್ ಇಲ್ಲಿ ಬಂತು ನೋಡ್ರಿ, ಇದು ಆ್ಯಕ್ಚುಲಿ ನಮ್ಮ ಅಮ್ಮನ ಸೀರೆ. ಇದು ಇದು ಅಮ್ಮಂದಿದು ಸೀರೆ. ನೀವು ಆಲ್ಮೋಸ್ಟ್ ಎಲ್ಲ ಅಮ್ಮಂದೇ ಎತ್ಕೊಂಡ್ಬಂದ್ಬಿಡ್ತೀರಲ್ಲ. ಅಷ್ಟೇ ಏನು, ಇದು ಬನಾರಸ್ ಸೀರೆ, ಇದು ಪ್ಯೂರ್ ಬನಾರಸ್. ಏನಿಲ್ಲ ಅಂತಂದ್ರೂ ಇದ್ರ ಪ್ರೈಸ್ 12,000 ಏನೋ ಇರಬೇಕು. ಪ್ಯೂರ್ ಬನಾರಸ್ ಸೀರೆ ಇದು. ಹೌದು, ಇದಕ್ಕೆಲ್ಲ ಪ್ರೈಸ್ ಹೇಳಿಲ್ಲಲ್ಲ ನಾನು. 12,000 ನಮ್ಮ ಹುಡುಗರು ಏನಿಲ್ಲ ಅಂತೆ, ಒಂದು ವರ್ಷದ ಡ್ರೆಸ್ ತೊಗೊಂಡು ಇಟ್ಕೊಂಡ್ಬಿಡ್ತಾರೆ. ಇದು ಈ ಸೀರೆ ಇಲ್ಲಿ ಬರ್ರಿ, ಮುಂದೆ ಬಂದು ತೋರಿಸ್ರಿ. ರಮಾ ಗ್ರೀನ್, ಇದು ಐ ಮೀನ್ ಡಾರ್ಕ್ ಗ್ರೀನ್. ಡಾರ್ಕ್ ಗ್ರೀನ್ಗೆ ನೆವಿ ಬ್ಲೂ ಈ ಥರ ಬಂದಿದೆ ಸೆರಗು. ಸಕ್ಕತ್ತದಲ್ಲ, ಸಕ್ಕತ್ತಾಗಿದೆ. ಆಮೇಲೆ ಇದಕ್ಕೆ ಹಿಂಗೆ ಹಾಕ್ಸಾಳ ಕುಚ್ಚು. 12,000 ಕೊಟ್ಮೇಲೆ ಸಕ್ಕತ್ತಾಗಿರಲ್ವ? ಹಿಂಗೆ ಹಾಕ್ಸಾಳ ಕುಚ್ಚು, ಈ ಥರ ಬೇಬಿ ಕುಚ್ಚು. ಎಲ್ಲದಕ್ಕೂ ಯೂಶಲಿ ನಾವೆಲ್ಲ ಅಮ್ಮ ಆಗಲಿ ನಾವಾಗಲಿ ಎಲ್ಲ ಬೇಬಿ ಕುಚ್ಚು ಹಾಕ್ಸೋದು. ಸ್ಟೋನ್ ಇಟ್ಟು ಅದು ಇದು ಹಾಕಿಸಿ ಮಾಡಲ್ಲ. ಹಾಂ, ಈ ಬ್ಲೌಸ್ ಇದು ನನ್ನ ದೇವ್ರ ಸಮಾರಾಧನೆ ಸೀರೆ ಬ್ಲೌಸ್. ಇದು ನನ್ನ ದೇವ್ರ ಸಮಾರಾಧನೆ ಸೀರೆ ಬ್ಲೌಸ್. ಇದರಲ್ಲಿ ಎಕ್ಸೆಸ್ ಇದಕ್ಕೆ ಹೋಗ್ತೀವಲ್ಲ, ಚಿಲ್ಡ್ರನ್ ಇದಕ್ಕೆ, ಕಿಡ್ಸ್ದು ಸೇಮ್ ಅಷ್ಟೇ. ಇದನ್ನು ಸೇಮ್ ನಾನು ರಜನಿ ಆಂಟಿ ಹತ್ರನೇ ಹಾಕ್ಸಿದ್ದು. ಆಮೇಲೆ ಅವರೇ ಸಜೆಸ್ಟ್ ಮಾಡ್ತಾರೆ, ನಮಗೆ ನಮ್ಮ ಟೇಸ್ಟ್ ಗೊತ್ತಿರ್ತದಲ್ಲ ಅವರಿಗೆ, ಅವರೇ ಸಜೆಸ್ಟ್ ಮಾಡಿಬಿಡ್ತಾರೆ ಹಿಂಗೆ ಹಂಗೆ ಅಂತಂದು.
ಈ ಥರ ಹಿಂದೆ ಏನು ಶೇಪ್ ಅದು ಏನೋ ಗೊತ್ತಿಲ್ಲ, ಒಂಥರ ಶೇಪ್. ಡೈಮಂಡ್ ಡೈಮಂಡ್ ಶೇಪ್. ಡೈಮಂಡ್ ಹಾಫ್ ಸ್ಲೀವ್ಸ್ ಇಡ್ಸಿದ್ದೆ ಇದಕ್ಕೆ ಇಷ್ಟೇ. ಯೂಶಲಿ ಫುಲ್ ಇಡ್ಸ್ಕೊಂಡ್ರೆ ಒಳ್ಳೆ ಆಂಟಿ ಥರ ಕಾಣ್ತೀನಿ ನಾನು. ಹಾಫ್ ಇಡ್ಸಿದ್ದೆ. ಈ ದೇವ್ರ ಸಮರದ್ನಿ ಸೀರೆ ಊರೊಳಗದ ಗ್ರೀನ್ ವಿತ್ ಬ್ಲೂ, ಅದನ್ನು ತಂದಿಲ್ಲ. ಇದು ಮೆತ್ತಗದ ಜಾಸ್ತಿ ಯೂಸ್ ಆಗ್ತದಂತ ಇದನ್ನು ತೊಗೊಂಡ್ಬಿಟ್ಟಿನಿ, ಇದೆರಡು ಮ್ಯಾಚ್ ಆಗ್ತದಂತ. ಅದು ನಮ್ಮ ಹತ್ರ ಇಟ್ಟು. ಸೊ ಇದು 12,000. ಇದ್ರ ಸೀರೆಗಳ ಪ್ರೈಸ್ ಹೇಳ್ತೀನಿ ಬರೀ. ಇದು 12,000. ಇದು ಸಮಥಿಂಗ್ 4,000 ಏನೋ ಇರಬೇಕು ರೇಷ್ಮೆದು, ಅವಾಗಿಂದಿದು ಗೊತ್ತಿಲ್ಲ. ಇದು 8,000. ಮದುವೆಯೊಳಗೆ ಕಡಿಮೆ ಪ್ರೈಸಿಗೆ ಹಿಡಿತಂದ್ರೆ ಇದು 8,000. ಇದು 5 ಅನ್ನಿಸ್ತದ. ಅವಾಗ ಅಮ್ಮ ತೊಗೊಂಡಿದ್ದೇನೋ ಗೊತ್ತಿಲ್ಲ, 5 ಅನ್ನಿಸ್ತದ. ಆ್ಯಂಡ್ ಇದ್ರ ಪ್ರೈಸ್ ನನಗೆ ಗೊತ್ತಿಲ್ಲ. ಇರ್ಬೋದು ಅದು ನಿಯರ್ 5,000 ನಿಯರ್ ಇರ್ಬೋದು ಅದು ಕೂಡ. ಆ್ಯಂಡ್ ಇದು ನನ್ನ ಹತ್ರ ಪ್ಯೂರ್ ಮೈಸೂರು ಸಿಲ್ಕ್ ಸೀರೆ. ಗ್ರೀನ್ ಪ್ಯಾರೆಟ್ ಗ್ರೀನ್ ಅಲ್ಲ, ಪಿಂಕಿಗೆ ಎಲ್ಲೋ ಕಾಂಬಿನೇಷನ್. ಪ್ಯೂರ್ದು ಬೆಂಗಳೂರೊಳಗೆ ತೊಗೊಂಡಿದ್ದು. ಇದು 10,000. 10 to 12,000 ಇರಬೇಕು ಇದು ಕೂಡ. ಇದು ಸೆರ್ಗು ಇಲ್ಲದಲ್ಲ, ಇದು ಸೆರ್ಗು. ಇದೆಲ್ಲ ಬೇಬಿ ಕುಚಲ್ಲೆ. ಆ್ಯಂಡ್ ಇದೆಲ್ಲ ಬಾಡಿ. ಎಷ್ಟೋ ಮಿಡ್ಲ್ ಕ್ಲಾಸ್ ಹುಡುಗರದು 1 ಮಂತ್ ಸ್ಯಾಲ್ರಿ ಅದು 10,000. ಇದೆಲ್ಲ ಇದು ನಮ್ಮಮ್ಮ ಉಡಕ್ಕಿ ಹಾಕಿದ ಸೀರೆ. ಇದು ಮದುವೆ ಆದಮೇಲೆ ಹೋಗ್ತಾರಲ್ಲ ಒಂದ್ಸತಿ, ಅವಾಗ ಉಡಕ್ಕಿ ಹಾಕಿದ ಸೀರೆ. ಇದು ಮದುವೆ ಮೊನ್ನೆ ತೊಗೊಂಡಿದ್ದ. ಸೊ ಇದನ್ನು ಕೂಡ ಈ ಬ್ಲೌಸ್ ಇವಾಗ ಟ್ರೆಂಡ್ ಆಗಿತ್ತಲ್ಲ, ಈ ಥರ ಹೊಲಿಸಿದ್ದು ಟ್ರೆಂಡ್ ಹಿಂದೆ. ಎಸ್. ನೆಕ್ಸ್ಟ್ ಇದು ಆಯಿತು. ಇಷ್ಟೇ ಇರೋದು ಸೀರೆ. ಹಿಯರ್ ಕಮ್ಸ್ ಮೈ ಮದುವೆ ಸೀರೆ, ಧಾರೆ ಸೀರೆ. ಇದು ಸಿಂಪಲ್ ಇತ್ತು ಧಾರೆ ಸೀರೆ. ಇದು ಇಲ್ಲೇ ಬೆಂಗಳೂರೊಳಗೆ ತೊಗೊಂಡಿದ್ದು, ನಲ್ಲಿಯೊಳಗೆ. ನಲ್ಲಿ ಅಲ್ಲ, ನಾವೆಲ್ಲ ಹೋಗಿದ್ವಿ ನಲ್ಲಿ, ಜಯನಗರ. ನಲ್ಲಿಯಲ್ಲಿ ಇಲ್ಲಿ ತೊಗೊಂಡಿದ್ದು. ನಲ್ಲಿಯಲ್ಲಿ ಪರ್ಚೇಸ್ ಮಾಡಿದ್ದು. ಇದಕ್ಕೆ ಯಾವುದು ಎಲ್ಲೋಗೆ ಪರ್ಪಲ್ ಕಾಂಬಿನೇಷನ್. ಸೀರೆ ಅಂಗಡಿಯೊಳಗೆ ಕೆಲಸ ಮಾಡ್ಬೋದಲ್ಲ ನಾನು. ಆಮೇಲೆ ಇದು ಎಲ್ಲ ಸೆರ್ಗು ಗ್ರ್ಯಾಂಡ್ ಇರಲಿ ಅಂತ. ಬೇಬಿ ಕೊಚ್ಚು. ನನಗೆಲ್ಲ ಈಗ ತೆಗಿಲಿಕ್ಕಾಗಲ್ಲ ಗೈಸ್, ಏನು ಅನ್ಕೋಬೇಡಿ. ಮೊದಲೇ ಇಸ್ತ್ರಿ ಇಲ್ಲ, ಇದು ಮಡ್ಚೋದು ಭಾಳ ಕಷ್ಟ. ಆ್ಯಂಡ್ ಇದು ಬ್ಲೌಸ್ ಫುಲ್ ಸಿಂಪಲ್ ಹೊಲಿಸಿದೆ. ಯಾಕಂದರೆ ನಮ್ಮ ಕಡೆ ಎಲ್ಲ ಮೈ ಮೇಲೆ ಸೀರೆ ಹಾಕ್ಬಿಡ್ತಾರೆ. ಹಿಂಗೆ ಮದ್ವೆ ಟೈಮ್ ಒಳಗೆಲ್ಲ ಮೈ ಮೇಲೆ ಸೀರೆ ಹಾಕ್ಬಿಡ್ತಾರೆ. ಆಮೇಲೆ ಕಾಣೋದೇ ಇಲ್ಲ ಅದು ವರ್ಕ್. ಏನು ಮಾಡೋದು ತೊಗೊಂಡು ಅಂತ ಸಿಂಪಲಾಗಿ ಹಾಕ್ಸಿದ್ದೆ ವರ್ಕು. ಸಿಂಪಲ್ ಅಂದ್ರೇನು ಓಕೆ, ನನಗೆ ಹೆಂಗೆ ಬೇಕು ಹಂಗೆ ಹಾಕ್ಸ್ಕೊಂಡಿದ್ದೆ. ನನ್ನ ಮದ್ವೆಗೆ ಹೆಂಗೆ ಬೇಕು. ಇದೇನು ಇಷ್ಟು ಹಾಕಿದ್ದಾರೆ, ಈ ಕಡೆ ಖಾಲಿ ಹೋಗ್ಬಿಟ್ಟಿತ್ತು ಹಾಕೋದ್ರಲ್ಲಿ. ಈ ಕಡೆ ಸೆರಗ್ ಬರ್ತದಪ್ಪ. ಇದೆಲ್ಲ ಹಿಂಗೆ. ಇದು ಆ್ಯಕ್ಚುಲಿ ಒಬ್ಬ ಆ್ಯಕ್ಟ್ರೆಸ್ಸಿಂದ ನಾನು ಇನ್ಸ್ಪೈರ್ ಆಗಿದ್ದೆ ಇದನ್ನು ನೋಡಿ. ಈ ಥರ ಡಿಸೈನ್ ನೋಡಿ. ಆಂಟಿ ನನಗೆ ಹಿಂಗೆ ಬೇಕು ಆಂಟಿ ಅಂತಂದ್ರೆ ಹಿಂಗೆ ಹೊಲ್ಕೊಟ್ಟಿದ್ರು ಅವರು. ಏನು ಗೊತ್ತಾ, ಮದುವೆ ದಿವಸ ಬೆಳಿಗ್ಗೆ ಬಂದಿದೆ ನನಗೆ ಇದು ಬ್ಲೌಸು. ಹಾಕಿದ್ದೆ ಲೇಟ್ ಹಾಕಿದ್ದೆ ಸ್ಟಿಚಿಂಗಿಗೆ. ಮದುವೆ ದಿವಸ ಬೆಳಗ್ಗೆ ಈ ಬ್ಲೌಸ್ ಬಂದಿತ್ತು. ಸೊ ಇದು ನನ್ನ ಧಾರೆ ಸೀರೆ. ನೆಕ್ಸ್ಟ್ ಇದು ದೊಡ್ಡ ಸೀರೆ. ಇದು ಹಾಂ, ಅಂದರೆ ಅತ್ತಿ ಮನೆ ಕಡೆ ಹಾಕೋದಿದ್ದು. ನಮ್ಮ ಅತ್ತಿಯವ್ರು ಹಾಕಿದ್ದು ಸೀರೆ. ಗೋಲ್ಡ್ಗೆ ಬ್ಲೂ ಕಾಂಬಿನೇಷನ್. ಇದನ್ನು ನೋಡಿರ್ತೀರಿ, ಯಾವುದ್ರೊಳಗೆ ನಾರಿದಟ್ಟಿ ಉಟ್ಕೊಂಡಿದ್ನಲ್ಲ, ಸತ್ಯವಿದ್ಯೆ ನಾರಿದಟ್ಟಿ. ಹಾಂ, ಅವಾಗಿಂದಿದ್ದು. ಇದು ಇಲ್ಲೇ ಹಾಕ್ಸಿದ್ದು. ನಮ್ಮ ಇವಾಗ ಬೆಂಗಳೂರು ಮನೆ ಅದೆಲ್ಲ, ಬೆಂಗಳೂರು ಮನೆ ಪಕ್ಕಕ್ಕೆ ಇದ್ದಾರೆ ಅವರು, ವಿನಾಯಕ್ ಟೈಲರ್ ಅಂತ. ಅವ್ರ ಹತ್ರ ಹಾಕ್ಸಿದ್ದನ್ನು ವರ್ಕ್. ಈ ಥರ ಇದು ಗ್ರ್ಯಾಂಡ್ ಆಗಿತ್ತು ವರ್ಕ್. ಆಮೇಲೆ ಇಲ್ಲಿ ಇದು ಸೆರಗಿರ್ತದಂತ ಒಂದು ಕಡೆ ಹಾಕಿರ್ತಾರೆ. ಈ ಶೋಲ್ಡ್ರಿಗೆಲ್ಲ
ಸ್ಲೀವ್ಸ್ಗೆಲ್ಲ ಏನಂತಾರೆ ಪುಟ್ಟ ಪುಟ್ಟ ಚೋಟ ಪುಟ್ಟ ಮುತ್ತಿಂದು ಹಾಕ್ಸಿದ್ದೆ. ಇದು ಸೆರಗು, ಇದಕ್ಕೆ ಕುಚ್ಚು ಹಾಕ್ಸಿಲ್ಲ, ಹಾಕ್ಸ್ಬೇಕು ಇದಕ್ಕೆ ಕುಚ್ಚು. ಎಸ್, ಇದು ಸೆರಗು. ಹಾಕ್ಸೋಣ ಇದು ಸೆರಗು. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 10,000. ಹೇಳಿದ್ನಲ್ಲ ಅವಾಗಲೇ ಒಬ್ರು ಇವ್ರದ್ದು ಅಂತ ಮಂತ್ಲಿ ಸ್ಯಾಲ್ರಿ. ಇದು 13. ದೊಡ್ಡ ಸೀರೆ 13. ಇದಾಗಿತ್ತು ನನ್ನ ಏನಿರ್ತಾರೆ ಇದನ್ನೇ ಮೈ ಮೇಲೆ ಹೊತ್ಕೊಳಕ್ಕೆ ಹಾಕಿದ್ದು. ಇವಾಗ ಏನು ಇದು ಉಟ್ಕೊಂಡಿರ್ತೀನಿ, ಇದನ್ನ ಉಟ್ಕೊಂಡಿದ್ರು, ಇದನ್ನ ಮೈ ಮೇಲೆ ಹಾಕ್ತಾರೆ ನಮ್ಮ ಕಡೆ. ಆವಾಗ ಹಾಕಿದ್ದು ಸೀರೆ. ಇದು ನಾವು ರಿಸೆಪ್ಷನ್ ಮಾಡ್ಕೋತೀವಿ ಅಂತ, ನನ್ನ ಫೇವ್ರೆಟ್ ಕಲರ್ ಇದು. ನಾವು ರಿಸೆಪ್ಷನ್ ಮಾಡ್ಕೋತೀವಿ ಅಂತ ತಗೊಂಡಿದ್ದು ಸೀರೆ. ಫಸ್ಟ್ ದೊಡ್ಡ ಬಾರ್ಡರ್ ಸೀರೆ ನಂದು. ಫುಲ್ ಇಲ್ಲಿಂದ ಇಲ್ಲಿವರೆಗೂ ಬಾರ್ಡ್ರೇ ಬರ್ತದೆ ಸೀರೆ ಒಳಗೆ. ಇಷ್ಟು ದೊಡ್ಡ ಬಾರ್ಡರ್ ಸೀರೆ, ಲ್ಯಾವೆಂಡರ್ ಕಲರ್ ವಿತ್ ಇದು ಲ್ಯಾವೆಂಡ್ರ ಬೇಬಿ ಪಿಂಕ ಲ್ಯಾವೆಂಡರ್ ಗೋಲ್ಡ್ ಇದು ಜರಿ, ಇದೆಲ್ಲ ಸೀರೆ ಸೆರಗು. ಆಮೇಲೆ ಬೇಬಿ ಕೊಚ್ಚು. ಅದಕ್ಕೂ ಇವರಿಗೆ ಲ್ಯಾವೆಂಡರ್ ಕಲರ್ ಅಂದರೆ ತುಂಬ ಇಷ್ಟ. ಸೊ ನಾಳೆ ನಾನು ಬರ್ತೀನಿ, ಯಾರಾದ್ರು ಗಿಫ್ಟ್ ಮಾಡೋದು ಲ್ಯಾವೆಂಡರ್ ಕಲರ್ ಅಲ್ಲಿ ತಗೊಂಡಿದ್ರು. ಇದಕ್ಕೆ ವರ್ಕ್ ಹಾಕ್ಸಿದ್ದು ಈ ಥರ ಲೈನ್ ಆಗಿ. ಮದುವೆ ಬ್ಲೌಸ್ ಅಲ್ಲ, ಅದಕ್ಕೆ ಸ್ವಲ್ಪ ಇರಲಿ ಅಂತ ಗ್ರ್ಯಾಂಡ್ ಆಗಿ ಹಾಕ್ಸಿದ್ರು. ಒಂದ್ಸತಿನೂ ಉಟ್ಕೊಳಿಕ್ಕಾಗಿಲ್ಲ. ಒಂದ್ಸತಿ ಉಟ್ಕೊಂಡಿದ್ದೆ ರಿಸೆಪ್ಷನ್ಗೆ ಅಂತ ಹೊಲಿಸ್ಕೊಂಡು ಇವ್ರ ಸ್ಕೂಲಲ್ಲಿ ಸೆಂಡ್ ಆಫ್ ಮಾಡಿದ್ರು, ಅವಾಗ ಉಟ್ಕೊಂಡೋಗಿದ್ದೆ. ಎಂಟಾಪರಿ ಇದು. ಇದೆಲ್ಲ ವರ್ಕ್ ಅವ್ರ ಹತ್ರನೇ ಹಾಕ್ಸಿದ್ದು. ರಜನಿ ಅವ್ರ ಹತ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಬಿಡ್ತೀನಿ ನಿಮಗೆ. ಕೊಟ್ಬಿಡು ಆಗಿದ್ದಾಗಲಿ ಅಷ್ಟೇ. ಆಂಟಿ ನನಗೆ ಬೆಳಗ್ಗೆ ಕರೆಯೋದ್ರಾಗ ಫೋನ್ ಮಾಡ್ತಾರೆ. ಇದಾಗಿತ್ತು ರಿಸೆಪ್ಷನ್ ಸೀರೆ ಅಂತ ತಗೊಂಡು. ಇದ್ರ ಪ್ರೈಸ್ ಹೇಳ್ತೀನಿ. ಇದ್ರ ಪ್ರೈಸ್ ಬಂದ್ಬಿಟ್ಟು 18,000. ಇದು ನಮ್ಮೂರು ಬಳ್ಳಾರಿ ಒಳಗೆ ಇರೋರಿಗೆ. ಇದು ದುರ್ಗಮ್ಮನ ಗುಡಿ ಆಪೋಸಿಟ್ ಆಗಿ ಇದು ಅದ ಚೆಲ್ಲೂರು, ಅಲ್ಲೇ ತಗೊಂಡಿದ್ದು. ಚೆಲ್ಲೂರು ಸಿಲ್ಕ್ಸ್ ಅಲ್ಲಿ, ಹೊಸ ಚೆಲ್ಲೂರು ಸಿಲ್ಕ್ಸ್. ಚೆಲ್ಲೂರು ಸಿಲ್ಕ್ಸಾ? ಹೌದು, ಅಲ್ಲೇ ತಗೊಂಡಿದ್ದು. 18 ಏನೋ ಅದು. ಸಾಕ ಇದೇ ಕಾಸ್ಟ್ಲಿ ಅನ್ಸುತ್ತೆ ಇರೋದ್ರಲ್ಲಿ. 18 ಇದು ನನ್ನ ಫೇವ್ರೆಟ್ ಸೀರೆ. ಆ್ಯಕ್ಚುಲಿ ಇದನ್ನೇ ನಾನು ಅಕ್ಷತೆ ಕುಟ್ಕೊಳ್ಳೋದು ಅಂತ ತಗೊಂಡಿದ್ದು, ಇಷ್ಟಪಟ್ಟು ತಗೊಂಡಿದ್ದು. 25,000 ಸೀರೆ ಇದು. ಇದನ್ನ ಇವಾಗ ಮಾರಿದ್ರೆ ಎಷ್ಟು ಬರುತ್ತೆ? ಯಾಕೆ ಮಾರಲಿ ನಾನು? ಅಲ್ಲ ಕೇಳ್ತಾ ಇದ್ದೀನಿ ಸುಮ್ಮನೆ. ಮಾರೋದಿಲ್ಲ, ಅದೇ ಪ್ರೈಸ್ಗೆ ಹೋಗುತ್ತೆ. 25 ಹೋಗಲ್ಲ. ಪ್ಯೂರ್ ಇದ್ರೆ ಅಲ್ಲಿ ಅದೆಲ್ಲ ಇದು ರೀಲ್ ಬರ್ತದಲ್ಲ, ಈಗ ಪ್ರಮೋಟ್ ಮಾಡ್ತಿರ್ತಾರಲ್ಲ. ಮತ್ತೆ ಇಲ್ಲಪ್ಪ ಮಾರೋದಿಲ್ಲ. ಇಷ್ಟಪಟ್ಟು ತಗೊಂಡಿದ್ದು ಸೀರೆ ಒಂದ್ಸತಿನೂ ಉಟ್ಟಿಲ್ಲ. ಇದನ್ನು ಉಟ್ಕೋಬೇಕು, ಯಾವಾಗಾದ್ರೂ ಉಟ್ಕೋತೀನಿ ಜೀವನದೊಳಗಂತೂ ಏನು ಒಳ್ಳೆ ಜೀವನದಾಗ ಇದಕ್ಕೆ. ಇದು ಗೋಲ್ಡ್ ಅಂದ್ರೆ ಗೋಲ್ಡ್ ಕಾಂಬಿನೇಷನು. ಮೊಳಕಾಲ್ಮೂರೊಳಗೆ ತಗೊಂಡಿದ್ದು, ಬಳ್ಳಾರಿಯಿಂದ ಒಂದು ½ an hour. ಮೊಳಕಾಲ್ಮೂರು ಸ್ಯಾರಿ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ರಿಗೂ. ಮೊಳಕಾಲ್ಮೂರೊಳಗೆ ತಗೊಂಡು ಅದೇ ಊರಿಗೆ ಹೋಗ್ಬಿಟ್ಟು ಅಲ್ಲಿ ತಗೊಂಡಿದ್ದು. ಇದು ಕೈಯಿಂದ ವರ್ಕ್ ಮಾಡಿರೋದು. ಸೊ ಅದಕ್ಕೆ 25,000. ಇದು ಓಪನ್ ಮಾಡಿ ತೋರಿಸ ಇಟ್ಕೊರಿ ಅಲ್ಲಿ. ಇದಕ್ಕೆ ಕುಚ್ಚು ಹಾಕ್ಸಿಲ್ಲ, ಯಾಕಂದ್ರೆ ಸೀರೆನೇ ಭಾರ ಇದು ಕುಚ್ಚಲ್ಲಿ. ಇದು ಸೆರಗು ಸಕ್ಕತ್ತದಲ್ಲ. ಸೆರಗು ಒಂದ್ಸತಿ ಉಟ್ಕೋತೀನಿ. ಒಂದ್ಸತಿ ಉಟ್ಕೊಳ್ಳಿ ಅನಿಸ್ತದೆ ನನಗೆ. ಇಲ್ಲ ಉಟ್ಕೊಳ್ಳಿ. ಅದು ಯಾರ್ದೋ ನಿಮ್ಮ ರಿಲೇಷನ್ ಮದ್ವೆಗೆ ಹೋಗಿದ್ವಲ್ಲ ಲಿಂಗ್ಸೂರ್ಗೆ. ಹೌದು ಉಟ್ಕೊಂಡಿನಿ ಗೈಸ್. ಲಿಂಗ್ಸೂರೊಳಗೆ ಇವ್ರ ರಿಲೇಷನ್ ಮದ್ವೆಗೆ ಹೋಗಿದ್ವಿ ಮೇ ಒಳಗೆ, ಅವಾಗ ಉಟ್ಕೊಂಡು. ನೆಕ್ಸ್ಟ್ ಇದು ಬ್ಲೌಸ್. ಇದೇನಿದು ನೆಟ್ಟಿಗೆ ಹಾಕ್ಬಿಟ್ಟಿದ್ದಾರೆ. ಸುಮ್ಮನೆ ಇರ್ರಿ. ಇದು ಬ್ಲೌಸ್. ಇದು ಗೋಲ್ಡ್ ಇತ್ತು, ನಾನು ಗೋಲ್ಡೇ ಹೊಲಿಸಿ ಗ್ರೀನ್ ಇದು ಹಾಕೋಣ, ವರ್ಕ್ ಹಾಕೋಣ ಅಂತ ಆಂಟಿ ಐಡಿಯಾ ಕೊಟ್ಟರು ನನಗೆ. ಈ ಥರ ಇದು ವರ್ಕ್ ನಮ್ಮಮ್ಮ ಸೆಲೆಕ್ಟ್ ಮಾಡಿದ್ದು ವರ್ಕು. ಹೀಗೆ ಸ್ಲೀವ್ಸ್ಗೆಲ್ಲ ಸಿಂಪಲಾಗಿ, ಯಾಕಂದರೆ ಇದು ಗ್ರ್ಯಾಂಡ್ ಇತ್ತಲ್ಲ ಸೀರೆ, ಅದಕ್ಕೆ ಈ ಥರ ಸಿಂಪಲಾಗಿ ವರ್ಕ್ ಹಾಕಿಸ್ಕೊಂಡೆ. ಹಿಂದೆ ನೆಟ್ಟೆಡ್ ಹಿಡಿಸಿದ್ದೆ ಈ ಥರ. ಇದು ಈ ಥರ ಇದೆಲ್ಲ.
ಇದು ಆಂಟಿ ಹತ್ರನೇ ಮಾಡಿಸಿದ್ದು. ಅವ್ರು ಐಡಿಯಾ ಕೊಡ್ತಾರೆ, ನಿಮ್ಗೆ ಯಾವ ಥರ ಬೇಕು ಆ ಥರ ಸಜೆಸ್ಟ್ ಕೂಡ ಮಾಡ್ತಾರೆ. ಸೊ ಇದಾಗಿತ್ತು ನನ್ನ ರೇಷ್ಮೆ ಸೀರೆ ಕಲೆಕ್ಷನ್ಸ್. ಇನ್ನೂ ರೇಷ್ಮೆ ಸೀರೆಗಳವ ಊರೊಳಗೆ ಇಟ್ಟಿರ್ತೀನಿ ಅನ್ನಿಸ್ತದ, ಊರೊಳಗೆ ಇಟ್ಟೀನಿ. ಇನ್ನು ಈ ಸೂಟ್ ಕೇಸ್ ಒಳಗಿರೋದೆಲ್ಲ ನೋಡಿ, ದೊಡ್ಡದು ಸೂಟ್ ಕೇಸ್ ಇದೆ ಒಂದು, ಅದರೊಳಗೆ ಬರೀ ಸೀರೆ, ಫ್ಯಾನ್ಸಿ ಸೀರೆಗಳು. ಇದೆಲ್ಲ ಏನಿಲ್ಲ ಅಂತಂದ್ರು ನನ್ನ ಹತ್ರ ಸದ್ಯಕ್ಕೆ ಅಷ್ಟು ಎಲ್ಲ ಉಟ್ಕೊಂಡ್ಬಿಡೀನಿ ರೇಷ್ಮೆ ಸೀರೆ. ಈಗ ಮತ್ತೆ ಹೊಸ ರೇಷ್ಮೆ ಸೀರೆ ತೊಗೋಬೇಕು. ಸೊ ಇದೆಲ್ಲ ನನ್ನ ರೇಷ್ಮೆ ಸೀರೆ ಕಲೆಕ್ಷನ್ಸ್. ಸ್ವಲ್ಪ ಇಟ್ಕೊಂಡಿದ್ದೀನಿ, ಯಾವ್ಯಾವ ಮೇನ್ ಅನಿಸ್ತದೆ ಅದಷ್ಟೇ ಇಟ್ಕೊಂಡಿದ್ದೀನಿ. ನಾವು ಉಳಿದಿದ್ದೆಲ್ಲ ಊರೊಳಗೆ ಇಟ್ಟೀನಿ. ಅದನ್ನು ಒಂದೊಂದು ಸತಿ ಬರಬೇಕಾದ್ರೆ ತೊಗೊಂಡು ಬರ್ತಿರ್ತೀನಿ. ಸೊ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. ಟು ವಿದ್ವನಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮುಂದೆ ಯಾವ ಥರ ಒಂದು ಬ್ಲಾಗ್ ಬೇಕು ಅಂತ ಕಮೆಂಟ್ ಮಾಡಿ. ಆಮೇಲೆ ಅವರು ಟೈಲರ್ ನಂಬರ್ನ ಕೊಟ್ಟಿರ್ತೀವಿ, ನಿಮ್ಗೆ ಯಾರಾದರೂ ಬೇಕು. ಇದು ಪ್ರಮೋಷನ್ ಅಲ್ಲ, ಮತ್ತೆ ಪ್ರಮೋಷನ್ ಅಲ್ಲ, ಸುಮ್ಮನೆ ಬೇಕಿದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಎಷ್ಟೊಂದು ಜನ ಕೇಳ್ತಿದ್ರಿ ಬ್ಲೌಸ್ ಎಲ್ಲಿ ಹೊಲಿಸ್ತೀರಿ ಏನು ಅಂತ ಎಲ್ಲ ಕಮೆಂಟ್ ಮೆಸೇಜಲ್ಲಿ. ಸೊ ಇನ್ಫಾರ್ಮೇಶನ್ ಕೊಟ್ಟೆ. ಒಂದು ಏನಂತ ರೀಲ್ ಕೂಡ ಮಾಡಿ ಹಾಕಿದೆ. ಇನ್ನೂ ಒಂದು ಆ ಸೀರೆ ಕೂಡ, ಅದು ರೇಷ್ಮೆ, ಪ್ಯೂರ್ ರೇಷ್ಮೆ. ಅದು ಕೂಡ ಅದನ್ನ ಮತ್ತೆ ಯಾವಾಗಾದ್ರೂ ತೋರಿಸ್ತೀವಿ. ಮತ್ತೆ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರು ನಿಮಗೆ ಇನ್ಫಾರ್ಮೇಶನ್ ಅಲ್ಲ, ನೋಟಿಫಿಕೇಶನ್ ಬರುತ್ತೆ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ. ರಾಮ್ ರಾಮ್.